ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳು ನಿನ್ನ ಕೊರಳಿಗೆ ಕಟ್ಟು. ಹೌದು ನನ್ನ ಸ್ನೇಹಿತರೆ, ಪ್ರೀತಿ ಸತ್ಯತೆ ಇವೆರಡನ್ನ ತುಂಬಾ ಅಮೂಲ್ಯವಾದಂಥ ಸ್ಥಾನದಲ್ಲಿ ಕರ್ತನ ದಿನ ಹೇಳ್ತಾ ಇದ್ದಾರೆ. ನಿಮ್ಮೊಳಗೆ ಪ್ರೀತಿ ಇದೆಯಾ ಅಂದ್ರೆ ನೀವು ಅನೇಕ ಆತ್ಮಗಳನ್ನ ಆದಾಯ ಮಾಡ್ತೀರಿ. ಸತ್ಯತೆ, ಸತ್ಯವಾಗಿ ನಡೀರಿ. ಕರ್ತನು ಸತ್ಯ ನಿಮ್ಮನ್ನು ಬಿಡುಗಡೆ ಕೊಡುವುದು ಎಂಬುದಾಗಿ ಕರ್ತನ ಹೇಳ್ತಾರೆ. ಈ ಒಂದು ಪ್ರೀತಿ ಸತ್ಯತೆ ಇವೆರಡು ಬಹಳ ಸಮತೋಲನವಾಗಿ ನಮ್ಮಲ್ಲಿ ಹೋಗ್ಬೇಕಾದದ್ದು. ಇವತ್ತು ನಮಗೂ ಕೂಡ ಕೆಲವು ಸಭೆ ಮಕ್ಕಳು ಎಲ್ಲರ ತಪ್ಪು ಮಾಡುವಾಗ ಕೋಪ ಬರುತ್ತೆ. ವಾಕ್ಯಕ್ಕೆ ವಿರೋಧವಾಗಿ ಏನೆಲ್ಲ ಗಲಿಬಿಲಿಗಳು ಶೋಧನೆಗಳು ನಾವು ಬರುವಾಗಲೂ ಅವರ ಮಧ್ಯದಲ್ಲಿ ನಾವೊಂದು ಸಿಟ್ಟಿನಿಂದನೂ ಕೂಡ ವಾಕ್ಯವನ್ನು ಖಂಡಿಸಿ ನಾವು ಹೇಳ್ಬೋದು. ಬಟ್ ದೇವರು ಹೇಳ್ತಾರೆ, ಪ್ರೀತಿ ಅಂಟಿಕೊಳ್ಳಿ. ಆ ಸಮಯಕ್ಕೆ ತಕ್ಕಂತೆ ದೇವರು ಕೂಡ ತನ್ನ ಆಲಯ ಕೆಡಿಸುವಾಗ ಆಲಯದಲ್ಲಿ ಕೊರಡೆನೆ ತಗೊಂಡು ಕೊರಡೆ ಮಾಡಿ ಅಲ್ಲೆಲ್ಲವನ್ನ ಆ ಒಂದು ಮಾರುವವರನ್ನ ಕೊಳ್ಳುವವರನ್ನ ಎಲ್ಲವನ್ನ ಹೊಡೆದು ಅಟ್ಟಿದ್ರು. ಯಾಕಂದ್ರೆ ಇಲ್ಲಿ ವ್ಯಾಪಾರ ಅಲ್ಲ, ಇಲ್ಲಿ ನಡಿಬೇಕಾದದ್ದು ನನ್ನ ಆಲಯ ಪ್ರಾರ್ಥನಾ ಆಲಯ ಎನಿಸಿಕೊಂಡಿದೆ ಅಂತ. ಹಾಗಾದ್ರೆ ದೇವರ ಆಲಯ ಪ್ರಾರ್ಥನಾ ಆಲಯ ಆಗಿರ್ಬೇಕು. ಅದನ್ನ ಕೆಡಿಸೋರನ್ನ ಕರ್ತನೆ ಅಟ್ಟಿ ಬಿಡುತ್ತಾರೆ. ಹಾಗಾಗಿ ಗಲಿಬಿಲಿಗಳು ಬರ್ಬೋದು, ಶೋಧನೆಗಳು ಬರ್ಬೋದು. ಮನೆಯಲ್ಲೂ ಕುಟುಂಬದಲ್ಲೂ ಕೂಡ ಸ್ವಲ್ಪ ಕುಟುಂಬ ಅನೇಕರು ಅದು ಇದು ಮಾತಾಡುವಾಗ ನಿಮಗೆ ಜಗಳಗಳು ತಂದು ಒಡ್ಬೋದು. ಸೈತಾನ ಅನೇಕ ಪ್ಲಾನ್ಗಳು ಮಾಡ್ಬೋದು. ಈಗೆಲ್ಲ ಗಲಿಬಿಲಿ ಆದರೂ ಪ್ರೀತಿ ಸತ್ಯತೆಯನ್ನ ಹಾಗೆ ಭದ್ರವಾಗಿ ಕಾಪಾಡ್ತಾವನೆ. ಯಾಕಂದ್ರೆ ಅದು ಅಮೂಲ್ಯವಾದದ್ದು. ನಾವು ಮತ್ತೆ ಅಭ್ಯಾಸ ಮಾಡ್ಕೊ, ಮತ್ತೆ ಪ್ರೀತಿಯಲ್ಲಿ, ಮತ್ತೆ ಐಕ್ಯವಾಗಿ, ಪ್ರೀತಿಯಲ್ಲಿ, ಸತ್ಯತೆಯಲ್ಲಿ ದೇವರ ಸತ್ಯವನ್ನ ಒಂದೂ ಕೂಡ ನಮ್ಮಿಂದ ಸುಳ್ಳು ಹೊರಡಬಾರದು. ದೇವರು ಸತ್ಯವಂತರು ಅಂತ ಕರ್ತನ ಹೇಳ್ತಾರೆ. ಆತನು ಸತ್ಯವಂತನು, ಆತನ ಮಕ್ಕಳ ನಾವು ಸತ್ಯವಂತರಾಗಿರ್ಬೇಕು. ನಾವು ಕೈಯಲ್ಲಿ ಹಿಡಿದಂಥದ್ದು ಬೈಬಲ್, ಸತ್ಯವೇದ, ಅದು ಸತ್ಯವೇ. ಆದ್ರಿಂದ ಸತ್ಯ ಹೇಳೋನಿಗೆ ಬಿಡುಗಡೆ ಉಂಟು. ಸುಳ್ಳೇನವನು ಮತ್ತೆ ಪದೇ ಅನೇಕ ಸುಳ್ಳುಗಳನ್ನು ಜೋಡಿಸ್ಬೇಕಾಗುತ್ತೆ. ಆದರೆ ದೇವರ ಮಕ್ಕಳು ನಾವು ಸತ್ಯವಂತರಾಗಿರೋಣ, ಪ್ರೀತಿಯಲ್ಲಿ ತುಂಬಿರೋಣ. ದೇವರು ಹೇಳ್ತಾರೆ, ಪ್ರೀತಿ ಸತ್ಯತೆಗಳು ನಿನ್ನ ಕೊರಳಿಗೆ ಕಟ್ಟು, ಕೊರಳಿಗೆ ಕಟ್ಟೋಣ. ಹೌದು ನನ್ನ ಸ್ನೇಹಿತರೆ, ದೇವರು ಯೇಸು ಸ್ವಾಮಿ ಕೂಡ ಅನೇಕ ಕಷ್ಟ ವೇದನೆ ಆ ಶಿಲುಬೆ ಮೇಲೆ ಅನುಭವಿಸ್ಬೇಕಾಯ್ತು, ಜಜ್ಜಲ್ಪಟ್ರು. ಆದರೂ ಏಸಪ್ಪ ತನ್ನ ಪ್ರೀತಿಯನ್ನು ಕಾಪಾಡಿಕೊಟ್ರು. ಪ್ರೀತಿಯಿಂದ ಎಲ್ಲರನ್ನ ಆಕರ್ಷಿಸಿದ್ರು. ಕೈ ಚಾಚಿ ಆತನು ಎಲ್ಲರನ್ನ ತನ್ನ ಕಡೆ ಸೆಳೆದುಕೊಂಡ್ರು. ಹಾಗೆ ಈ ದಿನ ನಮಗೂ ಕೂಡ ಅನೇಕ ದಾಸದಾಸಿಯರು ಈ ವಾಕ್ಯ ಸಂದೇಶ ಕೇಳ್ತಾ ಇರ್ಬೋದು. ನಿಮಗೂ ಅನೇಕ ನೋವುಗಳು, ವೇದನೆಗಳು, ಸಭೆಗಳಲ್ಲೂ ಗಲಿಬಿಲಿಗಳು ಎಲ್ಲವೂ ಬರ್ಬೋದು. ಆದರೆ ಪ್ರೀತಿ ಸತ್ಯತೆ ನಮ್ಮ ಕೊರಳಿಗೆ ಕಟ್ಟೋಣ. ಯಾಕೆಂದರೆ ಕ್ರಿಸ್ತನು ಕೂಡ ಎಲ್ಲರನ್ನ ತನ್ನ ಬಳಿಯಲ್ಲಿ ಸೆಳೆದುಕೊಟ್ರು. ಹಾಗೆ ಆತ್ಮಗಳನ್ನು ಆದಾಯ ಮಾಡೋಣ. ಪ್ರಿಯರೇ, ಪ್ರೀತಿಯಿಂದ ಇರ್ರಿ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಬರುತ್ತೆ. ಪ್ರೀತಿಯಿಂದ ಇರ್ರಿ, ಸಭೆಯಲ್ಲಿ ಆಶೀರ್ವಾದ ತುಂಬುತ್ತೆ. ಪ್ರೀತಿ ಐಕ್ಯವಾಗಿರುತ್ತೆ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಕ್ಷಮಿಸಿ ಪ್ರೀತಿಸೋಣ. ಅಲ್ಲಿ ದೇವರಿರ್ತಾರೆ. ಸತ್ಯವನ್ನ ಎಲ್ಲಿರ್ತಾರೋ ಅಲ್ಲಿ ಕ್ರಿಸ್ತನಿರ್ತಾರೆ. ನಾವು ಪ್ರಾರ್ಥನೆ ಬೇಡ್ಕೊಳ್ಳೋಣ. ಕರ್ತನ ದೇವನೇ, ಸ್ವಾಮಿಯವರು ಸತ್ಯದಲ್ಲಿಯೂ ಮತ್ತು ಪ್ರೀತಿಯಲ್ಲಿ ಐಕ್ಯವಾಗಿರಲಿ. ಕುಟುಂಬದಲ್ಲಿ ನಿನ್ನ ಕಲ್ವಾರಿ ಪ್ರೀತಿ ತೋರಿಸಲಿ. ಗಂಡ ಹೆಂಡತಿಯರಾಗಿರೋ ಕುಟುಂಬ ಜೀವಿತದಲ್ಲಿಯೂ ಅವರ ಕಲ್ವಾರಿ ಪ್ರೀತಿಯಿಂದ ತುಂಬಲ್ಪಡಲಿ. ಸತ್ಯವನ್ನು ಪ್ರಕಟಗೊಳ್ಳಿ ತಂದೆ. ನಿನ್ನ ಸತ್ಯವೇದ ಹಿಡಿದ ಪ್ರತಿಯೊಂದೊಂದು ಮಕ್ಕಳು, ಈ ವಾಕ್ಯ ಸಂದೇಶ ಕೇಳಿರೋ ಪ್ರತಿಯೊಬ್ಬೊಬ್ಬರನ್ನು ನೀನು ಮಾರ್ಪಡಿಸು ಸ್ವಾಮಿ. ಸುಳ್ಳಿನ ಬಲೆಯಿಂದ ಅವರನ್ನು ಬಿಡಿಸು ರಾಜ. ಈಗಲೇ ಬಿಡುಗಡೆ ಕೊಡು. ಸತ್ಯ ನಿಮ್ಮನ್ನ ಬಿಡುಗಡೆ ಕೊಡುವುದೊಂದಿದೆಯಪ್ಪ. ಹೌದು ಸ್ವಾಮಿ, ನಿನ್ನ ಸತ್ಯ ವಾಕ್ಯ ಅವರು ಗಮನಿಸಿದ್ದಾರೆ, ಸತ್ಯ ವಾಕ್ಯವನ್ನ ಆಲಿಸಿದ್ದಾರೆ ಅಪ್ಪ. ಅದು ಹೃದಯದಲ್ಲಿ ತುಂಬಲ್ಪಟ್ಟು ಆ ಸತ್ಯವು ಅವರನ್ನು ಬಿಡುಗಡೆ ಕೊಡಲಿ. ಇಂದು ಅವರಿಗೆ ಸತ್ಯ ಪ್ರೀತಿಗಳು ಅವ್ರ ಹೃದಯದಲ್ಲಿ ತುಂಬಲ್ಪಟ್ಟು ಕರ್ತನೆ, ಅದು ಆ ಒಂದು ಸಭೆ ಒಳಗೂ ಅನೇಕ ಕಡೆಗಳ ತಮ್ಮ ಪ್ರೀತಿಯನ್ನು ತೋರಿಸಲಿ ಸ್ವಾಮಿ. ಅನೇಕ ಆತ್ಮಗಳನ್ನು ಆದಾಯ ಮಾಡಲಿ ಪ್ರಭು. ಕೃಪೆ ತಾರೋ ಸ್ವಾಮಿ. ಆಶೀರ್ವದಿಸೋ ತಂದೆ ಅಪ್ಪ. ಅವ್ರು ಏನೆಲ್ಲ ಪ್ರಾರ್ಥನೆ ಬೇಡ್ತಾ ಇದ್ದಾರೋ ಸ್ವಾಮಿ, ಅವರ ಸಂಕಷ್ಟಗಳು ತೆಗೆದುಹಾಕು ಅಪ್ಪ. ಅವರಿಗೆ ಸಮೃದ್ಧಿ ವೃಷ್ಟಿ ಬರಲಿ. ಆಶೀರ್ವಾದ ಅವರ ಮೇಲೆ ಇಡ್ತೇನೆ ಪ್ರಭು. ಯೇಸುವಿನ ನಾಮದಲ್ಲಿ ಕರ್ತನೆ, ಸಕಲ ಆಶೀರ್ವಾದ ಅವ್ರ ಮೇಲೆ ಉಂಟಾಗಲಿ. ಬ್ಲೆಸ್ ಹೋಲಿ ಸ್ಪಿರಿಟ್. ತಂದೆಯೇ, ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರಮಯ್ಯ. ವಂದನೆ ತಂದೆಯೇ.
ಜೀವವುಳ್ಳ ಯೇಸುವಿನ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರೆ, ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ಕಡೂರು ದೇವಕಿ ಅಫಿಷಿಯಲ್ ಚಾನಲ್. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ, ಅನೇಕರಿಗೆ ವಾಕ್ಯ ಸಂದೇಶನ ಕಳಿಸ್ಕೊಡಿ. ಅನೇಕ ಆತ್ಮಗಳನ್ನು ಆದಾಯ ಮಾಡೋಣ ದೇವರಿಗಾಗಿ. ಪ್ರಿಯರೇ, ದೇವರ ವಾಕ್ಯ ಅನೇಕರಿಗೆ ಅದು ತಿಳಿಸಲ್ಪಟ್ಟು ಅವರಿಗೂ ಕೂಡ ಆಶೀರ್ವಾದದಾಯಕವಾಗಿರಲಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತೇ ಮಾಡಿಕೊಳ್ಳಿ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಸಹೋದರಿ ಕಡೂರು ದೇವಕಿ.